ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಷಯ ಗಣಿತ 6ನೇ ತರಗತಿ ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಪಾಠದಲ್ಲಿ ಬರುವಂತ ಮೊದಲನೇದಾಗಿ ನೀವು ಸುತ್ತಳತೆ ಅಂದ್ರೆ ಏನು, ಆಯತದ ಸುತ್ತಳತೆ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಮಕ್ಕಳ. ನೀವು ಕೂಡ ನೋಟ್ಸ್ನ ಇದೇ ರೀತಿ ಬರ್ಕೊಂಡು ಹೋಗಿ. ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ. ಇಲ್ಲಿ ನಾವು ಒಂದು ಆಯತದ ಸುತ್ತಳತೆ ಅಂದ್ರೆ ಏನು ಅಂತ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಈ ರೀತಿ ಬರಿಬೇಕು ಕೂಡ ನೀವು. ಆಮೇಲೆ ಚೌಕದ ಸುತ್ತಳತೆ ಅದನ್ನು ಕೂಡ ನಾನು ನೀಟಾಗಿ ಇಲ್ಲಿ ಯಾವ ರೀತಿ ಅನ್ನೋದು ಬರೆದಿದ್ದೀನಿ. ಆಮೇಲೆ ನಾವು ಅಭ್ಯಾಸದ ಲೆಕ್ಕಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತ್ರಿಭುಜದ ಸುತ್ತಳತೆ ಅಂತ ಹೇಳ್ತಾರೆ. ಅದ್ರ ತ್ರಿಭುಜದ ಸುತ್ತಳತೆನೂ ಕೂಡ ನಾವು ಅದರ ಸೂತ್ರ ಆಗಿರ್ಬೋದು, ತ್ರಿಭುಜ ಅಂದ್ರೆ 3 ಬಾಹುಗಳನ್ನು ಹೊಂದಿರುತ್ತೆ, ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಇಲ್ಲಿ ಬರ್ದಿದ್ದೀನಿ ಮಕ್ಕಳ. ನೀವು ಕೂಡ ನೋಡ್ಕೊಂಡು ಹೋಗಿ ತ್ರಿಭುಜದ ಸುತ್ತಳತೆ. ಇನ್ನು ಕಂಡು ಹಿಡೀರಿ. ಇಲ್ಲಿ ನಿಮ್ಮ ಪಾಠದಲ್ಲಿ ಒಂದು ಪ್ರಕಾಶನ ಗಣಿತ ಒಳಗ ಕಂಡು ಹಿಡೀರಿ ಅಂತ ಇವನ್ನ ಲೆಕ್ಕಗಳನ್ನ ಕೊಟ್ಟಿದ್ದಾರಲ್ಲ, ಈ ಲೆಕ್ಕಗಳಿಗೆ ನಾನು ಇಲ್ಲಿ ಒಂದೊಂದಾಗಿ ಉತ್ತರಗಳನ್ನ ಬರೆದಿದ್ದೀನಿ. ಈ ಒಂದೊಂದಾಗಿ ಉತ್ತರಗಳನ್ನ ನೀವು ಕೂಡ ನೋಡ್ತಾ ಹೋಗಿ ಮಕ್ಕಳ. ಇಲ್ಲಿ ಬಿಟ್ಟಿರೋ ಪದಗಳನ್ನು ಕಂಡು ಹಿಡಿ ಎಂದರೆ ಆಯತದ ಸುತ್ತಳತೆ 14 ಸೆಂಟಿಮೀಟರ್ ಅಗಲ, 2 ಸೆಂಟಿಮೀಟರ್ ಉದ್ದ. ಇಲ್ಲಿ ಆಯತದ ಸುತ್ತಳತೆ ಸೂತ್ರ ಹಾಕಬೇಕು, ಅದೇ ರೀತಿ ನೀವು ಲೆಕ್ಕ ಮಾಡಬೇಕು. ಇನ್ನು ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇರುವಂಥ ಲೆಕ್ಕಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗುತ್ತೇನೆ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಲೆಕ್ಕಗಳನ್ನು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಅದರ ನೆಕ್ಸ್ಟ್ ಇದು ನೀವು ಕೂಡ ಇದೇ ರೀತಿ ಮಾಡಿ. ಒಂದು ತ್ರಿಭುಜದ ಸುತ್ತಳತೆ 55 3ನೇ ಲೆಕ್ಕ ಇದು. ನೀವು ಕೂಡ ನೋಟ್ಸಲ್ಲಿ ಇದೇ ರೀತಿ ನೀಟಾಗಿ ಪಕ್ಕಾನ ಬಿಡಿಸಿ ಅಂತ ಹೇಳ್ತಾ. ಇನ್ನು 4ನೇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಇಲ್ಲಿದೆ 4ನೇದು ಪೂರ್ತಿ ಇದು. ಈ ಕಡೆ 5ನೇದು ಲೆಕ್ಕ, ಒಂದು ವಾರದ ತುಂಡಿನ ಉದ್ದ 36 ಸೆಂಟಿಮೀಟರ್ ಆದರೆ ಇದನ್ನು ಒಂದು ಚೌಕ ಈ ರೀತಿ. ಆಮೇಲೆ ನೆಕ್ಸ್ಟ್ ಇದೇ ರೀತಿ ಸಿ ಒಳಗ ನೀವು ಕೂಡ ನೀಟಾಗಿ ಇದೇ ರೀತಿ ಪಕ್ಕಾನ ಬಿಡಿಸಿ ಅಂತ ಹೇಳ್ತಾ, ಇಲ್ಲಿಗೆ ನಿಮ್ಮ ಕಂಡು ಹಿಡೀರಿ ಅಂತ ಇದೆಯಲ್ಲ ಮೊದಲನೇ 4ನೇ ಪೇಜು ಗಣಿತದಲ್ಲಿರುವಂಥ ಕಂಡು ಹಿಡೀರಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಬೇಕಾದರೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಇಲ್ಲಿಂದ ಕಂಡು ಹಿಡೀರಿ ಲೆಕ್ಕಗಳ ಶುರು ಆಗುತ್ತೆ. ಇದು ಮೊದಲನೇ ಲೆಕ್ಕ ಇಲ್ಲಿಗೆ ಮುಗಿತಾ ಇದೆ. ಅದರಲ್ಲಿ ಬಿ ಲೆಕ್ಕ, ಅದರಲ್ಲಿ ಸಿ ಲೆಕ್ಕ, ಅದರಲ್ಲಿ 2ನೇ ಲೆಕ್ಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ 2ನೇ ಲೆಕ್ಕ. ನೀವು ಕೂಡ ಮಕ್ಕಳ ಇದೇ ರೀತಿ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.